ತುಂಬಾ ಚೆನ್ನಾಗಿದೆ ಫುಡ್. ಎಲ್ಲರೂ ಬಂದು ಒಂದ್ಸಲಿ ಟ್ರೈ ಮಾಡಿ. ಬೇರೆ ಕಡೆ ಎಲ್ಲ ಕಂಪೇರ್ ಮಾಡಿ ಇವಾಗ ನಿಮಗೆ ಗೊತ್ತಿದೆ ಅಲ್ಲ ಕಾಂಪಿಟೇಷನ್ ಹೇಗಿದೆ ಅಂತ. ವೆರೈಟಿ ಆಫ್ ಡಿಶಸ್ ಇದೆ. ಎಲ್ಲರೂ ಒಂದ್ಸತಿ ಬಂದು ಟ್ರೈ ಮಾಡಿ. ಸ್ಟಾರ್ಟರ್ಸ್ ಮೇಲೆ ಮೇನ್ ಫೋಕಸ್ ಮಾಡಿ ಚೆನ್ನಾಗಿ ತಿನ್ನಿ. ಹೊಟ್ಟೆ ತುಂಬಾ ಅಲ್ಲ, ಗಂಟ್ಲುವರೆಗೂ ತಿನ್ಬೇಕು. ಕೊಟ್ಟಿರೋ ದುಡ್ಡಿಗೆ ಫುಲ್ ಪೈಸಾ ವಸೂಲ್ ಮಾಡ್ಬೇಕಲ್ಲ, ಅದಕ್ಕೆ. ನಮಸ್ಕಾರ ಬೆಂಗಳೂರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ನಾವು ಒಂದು ಅನ್ಲಿಮಿಟೆಡ್ ಬಫೆಟ್, ಅದು ವಿತ್ ಬಾರ್ಬಿಕ್ಯೂ ಬಫೆಟ್ನ ಟೇಸ್ಟ್ ಮಾಡೋಣ, ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಬಂದಿರೋದೆ ಹೌಸ್ ಆಫ್ ಬಾರ್ಬಿಕ್ಯೂಗೆ. ಇದು ಲೊಕೇಟ್ ಆಗಿರೋದು ರಾಜಾಜಿನಗರ್ ಮೋದಿ ಹಾಸ್ಪಿಟಲ್. ನೀವೇನಾದ್ರೂ ನವರಂಗ್ ಕಡೆಯಿಂದ ಬರ್ತಾ ಇದ್ರೆ ನಿಮಗೆ ಲೆಫ್ಟ್ ಸೈಡಲ್ಲೇ ಸಿಗುತ್ತೆ. ಕದಂಬ ವೆಜ್ ಇದೆ, ಅದ್ರ ಆಪೋಸಿಟೇ ಇದೆ. ಸೊ ಎಕ್ಸಾಕ್ಟ್ ಅಡ್ರೆಸ್ ಮತ್ತೆ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಡೈರೆಕ್ಟ್ ಆಗಿ ನೀವು ಇಲ್ಲಿ ಲೊಕೇಶನ್ಗೆ ಬರ್ಬೋದು. ಇಲ್ಲಿ ಒಂದು ಎಕ್ಸೈಟಿಂಗ್ ಆಫರ್ ಕೊಡ್ತಾ ಇದ್ದಾರೆ. ಏನು ಅಂದ್ರೆ, ನೀವು ಮಂಡೇ ಟು ಥರ್ಸ್ಡೇ ಏನಾದ್ರು ಬಂದ್ರೆ ನಿಮ್ಗೆ ಬೈ ಟು ಗೆಟ್ ಒನ್ ಆಫರ್. ಬರೀ ಇಬ್ಬರಿಗೆ ಪೇ ಮಾಡಿದ್ರೆ ಸಾಕು, 300ಗೆ ಫ್ರೀ. ಅದೇ ತರ ನೀವೇನಾದ್ರೂ ಫ್ರೈಡೇ ಟು ಸಂಡೇ ಬಂದ್ರೆ ಬೈ 4 get 1 ಇದೆ. 4 ಜನಕ್ಕೆ ಪೇ ಮಾಡಿದ್ರೆ ಒಬ್ಬರಿಗೆ ಫ್ರೀ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದ್ರೆ, ಈಗ ಗೂಗಲ್ ಅಲ್ಲಿ ಅಟ್ ಪ್ರೆಸೆಂಟ್ ಏನ್ ಪ್ರೈಸ್ ತೋರಿಸ್ತಾ ಇದ್ದಾರೆ ಅದು ಓಲ್ಡ್ ಪ್ರೈಸ್. ಹೊಸ ಪ್ರೈಸ್ ಸದ್ಯದಲ್ಲೇ ಗೂಗಲ್ ಅಲ್ಲೂ ಅದನ್ನ ಚೇಂಜ್ ಮಾಡ್ತಾರಂತೆ. ವೆಜ್ಗೆ ನಾನ್ ವೆಜ್ಗೆ ಸಪ್ರೇಟ್ ಪ್ರೈಸ್ ಇದೆ. ಎಕ್ಸಾಕ್ಟ್ ಪ್ರೈಸ್ ಡೀಟೇಲ್ಸ್ ನಾನು ಅವ್ರನ್ನ ಕೇಳಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. 100+ ವೆರೈಟೀಸ್ ಇದೆಯಂತೆ. ಬನ್ನಿ, ಹೋಗಿ ಏನೇನಿದೆ ಚೆಕ್ ಮಾಡಿ ಒಳ್ಳೆ ಬ್ಯಾಟಿಂಗ್ ಮಾಡೋಣ. ಕಮ್, ಲೆಟ್ಸ್ ಗೋ. ಇವ್ರ ಹತ್ರ ಬರೀ ಬಾರ್ಬಿಕ್ಯೂ ಅಲ್ಲ, ವಿತೌಟ್ ಬಾರ್ಬಿಕ್ಯೂನು ಸಿಗುತ್ತೆ. ಬರೀ ಬಫೆಟ್ ಲಂಚ್ ಕೂಡ ಸಿಗುತ್ತೆ. ನೋಡಿ ಇಲ್ಲಿ ಏನೇನು ಐಟಮ್ ಇದೆ ಅಂದ್ರೆ, ಸೊ ಇಲ್ಲಿರೋದೆಲ್ಲ ಫುಲ್ ಬರೀ ವಿತೌಟ್ ಬಾರ್ಬಿಕ್ಯೂ ನಿಮಗೆ ಸಿಗೋವಂಥದ್ದು. ನಿಮಗೆ ಮೈನ್ ಕೋರ್ಸಲ್ಲಿ ಇಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ, ಬನ್ನಿ. ಚಿಕನ್ ಬಿರಿಯಾನಿ, ಲಾಲ್ ಮಾಸ್ ಅಂದರೆ ಮಟನ್ ಗ್ರೇವಿ, ಇದೇನೋ ಒಂದು ಚಿಕನ್ ಗ್ರೇವಿ ಇಟ್ಟಿದ್ದಾರೆ. ಮಂಡ್ಯ ಚಿಕನ್ ಚಾಪ್ಸ್, ಇದು ಪೆಪ್ಪರ್ ಚಿಕನ್, ಚಿಲ್ಲಿ ಚಿಕನ್, ಆಂಧ್ರ ಚಿಲ್ಲಿ ಚಿಕನ್, ಚಿಕನ್ ಸುಕ್ಕ, ಚಿಕನ್ ಮೋಮೋಸ್, ನಾನ್ ವೆಜ್ ಸೂಪು, ವೆಜ್ ಸೂಪು. ಈ ಕಡೆ ಫುಲ್ಲು ನಾನ್ ವೆಜ್ ಸೆಕ್ಷನ್ನು. ಸೊ ಈ ಕಡೆ ಬಂದರೆ ಈ ಫುಲ್ಲು ವೆಜ್ ಸೆಕ್ಷನ್ ಮಾಡಿದ್ದಾರೆ. ವೆಜ್ ಮೋಮೋಸ್, ರೋಸ್ಟೆಡ್ ಪೊಟೆಟೊ ಮತ್ತು ವೆಜಿಟೇಬಲ್ ಶೆಫರ್ಡ್ ಸ್ಪೈಸ್ ಅಂತೆ, ರಾಗಿ ಮುದ್ದೆ, ಬಟರ್ ಮಸಾಲ, ದಾಲ್ ತಕಡ, ವೆಜ್ ಉಪ್ಸಾರು, ಬೀಟ್ರೂಟ್ ಪೊರಿಯಲ್ ಮತ್ತು ವೈಟ್ ರೈಸ್, ಗಾರ್ಲಿಕ್ ನೂಡಲ್ಸು ಮತ್ತು ಫ್ರೈಡ್ ರೈಸ್, ಮಶ್ರೂಮ್ ಬಿರಿಯಾನಿ, ಪಾಪಡ್, ಕರ್ಡ್, ಸಲಾಡ್, ಕರ್ಡ್ ರೈಸ್, ಕಟ್ ಫ್ರೂಟ್ಸ್. ಇದು ಸ್ವಲ್ಪ ವೆಜ್ ಸಲಾಡ್ ಇದೆ. ಇಲ್ಲಿ ಮಿಕ್ಸ್ ರೈತಾ, ಇದು ನಾನ್ ವೆಜ್ ಸಲಾಡ್. 4 ಫ್ಲೇವರ್ ಐಸ್ ಕ್ರೀಮ್ ಇಟ್ಟಿದ್ದಾರೆ. ಗುಲಾಬ್ ಜಾಮೂನ್ ಪಾಯಸ, ಫ್ರೂಟ್ ಕಸ್ಟರ್ಡ್, ಇಲ್ಲೊಂದಷ್ಟು ಡೆಸರ್ಟ್ಸ್ ಇಟ್ಟಿದ್ದಾರೆ. ಇಲ್ಲಿ ವೆಲ್ಕಮ್ ಡ್ರಿಂಕು ಕೂಡ ಇಟ್ಟಿದ್ದಾರೆ. ಬ್ಯಾಕ್ ಸೈಡ್ ಏನ್ ನೋಡ್ತಾ ಇದ್ದೀರಾ, ಇದು ಕಂಪ್ಲೀಟ್ ಚಾಟ್ಸ್ ಕೌಂಟರ್. ಚಾಟ್ಸ್, ಪಾವ್ ಭಾಜಿ, ಪಿಜ್ಜಾ, ಪಾಸ್ತಾ ಎಲ್ಲಾನು ನಿಮಗೆ ಲೈವ್ ಅಲ್ಲಿ ಇಲ್ಲಿ ಕುಕ್ ಮಾಡಿ ಕೊಡ್ತಾರೆ. ಸೊ ಮೊದಲನೇದಾಗಿ ಸೂಪಿಂದ ಸ್ಟಾರ್ಟ್ ಮಾಡೋಣ. ನಿಮಗೆ ವೆಜ್ ಸೂಪ್ ಇದೆ, ನಾನ್ ವೆಜ್ ಸೂಪ್ ಇದೆ. ನಾನು ಚಿಕನ್ ಸೂಪ್ ಹಾಕೊಂಡಿದ್ದೀನಿ. ಸೊ ಟೇಸ್ಟ್ ಮಾಡೋಣ. ನಿಮ್ಗೆ ಚಿಕನ್ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡಿ ಹಾಕಿರ್ತಾರೆ. ಸೊ ಒಂದೊಂದು ಬೈಟ್ಗೂ ನಿಮಗೆ ಆ ಚಿಕನ್ ಸಿಗ್ತಾ ಇರುತ್ತೆ. ಸೂಪ್ ಮಾತ್ರ ಒಂದೊಳ್ಳೆ ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿಯಲ್ಲಿ ಇದೆ, ನೋಡ್ಬೋದು. ಸೊ ಉಪ್ಪು ಖಾರ ಹುಳಿ ಎಲ್ಲ ಪರ್ಫೆಕ್ಟ್ ಆಗಿದೆ.
ಸೂಪರ್. ಫೈನಲಿ ನಮ್ಮ ಬಾರ್ಬಿಕ್ಯೂ ಸೆಟಪ್ ರೆಡಿ ಆಗಿದೆ. ಜೊತೆಗೆ ಚಿಕನ್ ವಿಂಗ್ಸ್ ಮತ್ತೆ ಇಲ್ಲಿ ಎಗ್ ಚಿಲ್ಲಿ ಕೊಟ್ಟಿದ್ದಾರೆ. ಸೊ ಟೇಸ್ಟ್ ಮಾಡೋಣ. ಮೊದಲನೇದು ಎಗ್ ಚಿಲ್ಲಿ. ಚೈನೀಸ್ ಟೈಪ್ ಮಾಡಿರೋದು. ಆ ಸ್ವೀಟು, ಆ ಹುಳಿ, ಖಾರ ಎಲ್ಲ ನಿಮಗೆ ಚೆನ್ನಾಗಿ ಸಿಗುತ್ತೆ. ಒಂಥರ ಟೇಸ್ಟ್ ಚೆನ್ನಾಗಿದೆ. ನೆಕ್ಸ್ಟ್ ಚಿಕನ್ ವಿಂಗ್ಸ್. ಎಲ್ಲ ಕಡೆ ನಿಮಗೆ ಅದು ಈ ಹನಿ ಚಿಕನ್ ತರ ಹನಿ ಹಾಕಿ ಮಾಡಿರ್ತಾರೆ, ಬಟ್ ಇಲ್ಲಿ ಆ ಥರ ಇಲ್ಲ. ಒಂದು ಮೇಲ್ಗಡೆ ಎಲ್ಲ ಸ್ವಲ್ಪ ಚಿಲ್ಲಿ ಪೌಡರ್ ಎಲ್ಲ ಉದುರಿಸಿ ಕೊಟ್ಟಿರ್ತಾರೆ. ಒಂಥರ ಕಬಾಬ್ ಟೈಪಲ್ಲಿ ಇದೆ. ಸೊ ಟೇಸ್ಟ್ ಮಾಡೋಣ. ಆ ಮೇಲ್ಗಡೆ ಕೋಟಿಂಗ್ ಇದೆಯಲ್ಲ, ಮ್ಯಾರಿನೇಟ್ ಮಾಡಿರೋದು, ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ. ನಮ್ಗೆ ಸೇಮ್ ಕಬಾಬ್ ತಿಂದಂಗೆ ಆಗುತ್ತೆ ಮೇಲ್ಗಡೆ ಆ ಕೋಟಿಂಗ್ ಇರೋದು. ಸೂಪರ್ ಟೇಸ್ಟ್. ಸೊ ನೆಕ್ಸ್ಟ್ ಬಾರ್ಬಿಕ್ಯೂ ಇಂದ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಪ್ರಾನ್ಸ್ ಇದೆ. ಒಂದು ಲೈಟ್ ಆದ ಮಸಾಲೆ, ಜಾಸ್ತಿ ಏನು ಮಸಾಲೆ ಹಾಕಿಲ್ಲ ಇದಕ್ಕೆ. ಫ್ರೆಶ್ ಮೀಟು ಚೆನ್ನಾಗಿದೆ. ನೆಕ್ಸ್ಟು ಹರಿಯಾಲಿ ಚಿಕನ್, ಅದೊಂದು ಪೀಸ್ ಹಾಕೊಂಡ್ಬಿಡೋಣ ಹಂಗೆ. ಅದ್ರ ಜೊತೆಗೆ ಇಲ್ಲೊಂದು ಚಿಕನ್ ಕೊಟ್ಟಿದ್ದಾರೆ, ಯೆಲ್ಲೋ ಮಸಾಲಾ ಚಿಕನ್. ಫಿಶ್, ಆಹಾ ಹಂಗೆ ಉದುರುತ್ತಾ ಇದೆ, ಫುಲ್ ಮೆಲ್ಟ್ ಆಗ್ಬಿಟ್ಟಿದೆ ಫಿಶ್ ಮಾತ್ರ. ಮೊದಲನೇದು ಫಿಶ್ ಟ್ರೈ ಮಾಡ್ಬಿಡೋಣ. ಫಿಶ್ ಮಾತ್ರ ಫುಲ್ ಸಾಫ್ಟ್ ಆಗಿದೆ ಮಾತ್ರ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಇಲ್ಲೇ ಬೆಂದಿ ಎಲ್ಲ ಉದುರೋಗ್ಬಿಡ್ತಿತ್ತು, ಅಷ್ಟು ಸಾಫ್ಟ್ ಆಗಿದೆ. ಇನ್ನೂ ಜಾಸ್ತಿ ಆಗ್ಯದೆ ಬೇಡ, ಹಂಗೆ ಹೋಗ್ತಾ ಇದೆ. ನೆಕ್ಸ್ಟ್ ಹರಿಯಾಲಿ ಚಿಕನ್ ಟ್ರೈ ಮಾಡ್ಬಿಡೋಣ. ಸೊ ಗ್ರೀನ್ ಕಲರ್ ಆಗಿ ಒಂಥರ ಚೆನ್ನಾಗಿದೆ. ಈ ಮೀಟ್ ಕ್ವಾಲಿಟಿ ಎಲ್ಲ ಸಖತ್ತಾಗಿದೆ, ಏನು ಹೇಳೋ ಆಗಿಲ್ಲ. ಯೆಲ್ಲೋ ಮಸಾಲಾ ಚಿಕನ್ ಒಂದಿದೆ, ಅದನ್ನ ಟ್ರೈ ಮಾಡ್ಬಿಡೋಣ. ಸೂಪರ್. ನಾವಿಲ್ಲಿ ತಿಂತ ಹಿಂಗೆ ತಿರ್ಗಿಸ್ತಾ ಇರಬೇಕು, ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಒಂದೇ ಕಡೆ ಸೀದೋಗ್ಬಿಡುತ್ತೆ. ಸೊ ಬಾರ್ಬಿಕ್ಯೂಲಿ ಅದೊಂದು. ಸೊ ಇಲ್ಲಿ ಒಂದು ಸ್ವಲ್ಪ ಯಾಮಾರಿದ್ರೆ ಇದೆಲ್ಲ ಸೀದೋಗ್ಬಿಡುತ್ತೆ. ಸೊ ಅವಾಗ ತಿಂತಾನೆ ಹಿಂಗೆ ತಿರ್ಗಿಸ್ತಾ ಇರಿ ಬಾರ್ಬಿಕ್ಯೂಲಿ. ಆಮೇಲೆ ವೆಜ್ಜು ನಾನ್ ವೆಜ್ ಎರಡೂ ಇದೆ. ಸೊ ನೀವು ನಾನ್ ವೆಜ್ ತೊಗೊಂಡ್ರೆ ವೆಜ್ಜು ಕೂಡ ಕೊಡ್ತಾರೆ. ಸೊ ಎಲ್ಲ ವೆರೈಟಿನೂ ಒಂದ್ಸಲ ತರಿಸ್ಕೊಳ್ಳಿ. ಅದ್ರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಬೇಕಂದ್ರೆ ರಿಪೀಟೆಡ್ ಆಗಿ ನೀವು 3 ಸಲ ಆಗಲಿ, 4 ಸಲ ಆಗಲಿ, 5 ಸಲ ಆಗಲಿ ನೀವು ಹೇಳಿ, ಅವರೇ ನಿಮಗೆ ಟೇಬಲ್ಗೆ ತಂದು ಸರ್ವ್ ಮಾಡ್ತಾರೆ. ವೆಜ್ಜಲ್ಲಿ ಪೈನಾಪಲ್ ಇದೆ, ಟ್ರೈ ಮಾಡ್ಬಿಡೋಣ. ಕೆಂಪು ಕಾಣಿಸ್ತಾ ಇದೆ. ಸೂಪರ್. ಮೊದಲೇ ಪೈನಾಪಲ್ ಹುಳಿ ಇರುತ್ತೆ, ಅದ್ರ ಜೊತೆಗೆ ಈ ಖಾರ, ಉಪ್ಪು, ಸ್ವಲ್ಪ ಸ್ವೀಟ್ ಹಾಕಿರೋದ್ರಿಂದ ಒಳ್ಳೆ ಕಾಂಬಿನೇಷನ್. ವೆಲ್ಕಮ್ ಡ್ರಿಂಕ್ ಕೊಡ್ತಾರೆ. ಸೊ ಬೇರೆ ಕಡೆ ಎಲ್ಲ ಲಿಮಿಟೆಡ್ ಇರುತ್ತೆ, ಬಟ್ ಇಲ್ಲಿ ಅನ್ಲಿಮಿಟೆಡ್. ಎಷ್ಟು ಸಲ ಬೇಕಾದ್ರೂ ಹೋಗಿ ನೀವು ಫಿಲ್ ಮಾಡ್ಕೊಂಡು ತೊಗೊಂಬರ್ಬೋದು. ಇಲ್ಲಾಂದ್ರೆ ಅವ್ರಿಗೆ ಹೇಳಿದ್ರೆ ನಿಮಗೆ ಅವರೇ ಫಿಲ್ ಮಾಡಿ ತೊಗೊಬಂದು ಕೊಡ್ತಾರೆ. 2 ಫ್ಲೇವರ್ ಇರುತ್ತೆ, ಒಂದು ಮ್ಯಾಂಗೋ ಮತ್ತು ಇನ್ನೊಂದು ಲೈಮೇನೋ ಇರುತ್ತೆ. ಎಷ್ಟು ಸಲ ಬೇಕಾದ್ರೂ ವೆಲ್ಕಮ್ ಡ್ರಿಂಕ್ ತೊಗೊಬೋದು. ಚಿಕನ್ ತಿಂತಾರಿ, ಜ್ಯೂಸ್ ಕುಡಿತಾ ಇರಿ ಅಷ್ಟೇ. ಬಸ್ ಚಿಕನ್ ಅಷ್ಟೇ, ನಿಮ್ಗೆ ಏನು ಇಷ್ಟನೋ ಅದನ್ನ ಹೇಳಿ. ಸೊ ಪದೇ ನೀವು ಎಷ್ಟು ಸಲ ಹೇಳ್ತೀರ, 5 ಸಲ ಆಗಲಿ 10 ಸಲ ಆಗಲಿ ತಂದು ಬಡಿಸ್ತಾರೆ, ಏನೇ ಇದು ಮಾಡ್ಕೊಳ್ಳಲ್ಲ. ಸೊ ನಿಮ್ಗೆ ಯಾವ್ದು ಇಷ್ಟನೋ ಎಲ್ಲ ಟ್ರೈ ಮಾಡಿ, ಯಾವ್ದು ಇಷ್ಟನೋ ಅದನ್ನ ಮಾತ್ರ ರಿಪೀಟೆಡ್ ಆಗಿ ತರಿಸ್ಕೊಳ್ಳಿ. ಎಲ್ಲ ಅನ್ಲಿಮಿಟೆಡ್. ಸೊ ಏನೇ ಮುಜುಗರ ಬೇಡ, ಚೆನ್ನಾಗಿ ತಿನ್ನಿ, ಪೈಸಾ ವಸೂಲ್ ಮಾಡಿ. ಥ್ಯಾಂಕ್ ಯು. ಸೊ ಕ್ರಿಸ್ಪಿ ಕಾರ್ನ್ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಸೊ ಎಲ್ಲ ಕಡೆನೂ ಸಿಗುತ್ತೆ ಕಾಮನ್ ಆಗಿ, ಬಟ್ ಎಲ್ಲ ಕಡೆನೂ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡೋಣ. ತಿಂತಾ ಇದ್ರೆ ಈ ಪಾಪ್ಕಾರ್ನ್ ಟಪ್ ಅನ್ನೋಲ್ಲ, ಆ ಥರ ಬಬಲ್ಸ್ ಬ್ಲಾಸ್ಟ್ ಆಗ್ತಾ ಇರುತ್ತೆ ಬಾಯಲ್ಲಿ. ಸೂಪರ್. ಇದನ್ನ ಮುಗಿಸ್ಕೊಂಡು ನೆಕ್ಸ್ಟ್ ಮೈನ್ ಕೋರ್ಸ್ ಕಡೆ ಹೋಗ್ಬಿಡೋಣ. ನೋಡಿ, ಚಿಕ್ಕ ರಾಗಿ ಮುದ್ದೆ, ಚಿಕನ್ ಸುಕ್ಕ, ಚಿಲ್ಲಿ ಚಿಕನ್, ಮೈನ್ ಕೋರ್ಸಲ್ಲಿ ಒಂದಷ್ಟು ಐಟಮ್ ಹಾಕೊಂಬಂದಿನಿ. ಚಿಕನ್ ಬಿರಿಯಾನಿ,
ರಾಗಿ ಮುದ್ದೆ ನೋಡಿ ಎಷ್ಟು ಚಿಕ್ಕದಾಗಿದೆ. ಅದಾದ್ಮೇಲೆ ಇದು ಮಂಡ್ಯ ನಾಟಿ ಸ್ಟೈಲ್ ಚಿಕನ್ನು, ಇದು ಚಿಕನ್ ಸುಕ್ಕ, ಮಟನ್ ಸಾರು, ಮಟನ್ ಗ್ರೇವಿ, ಚಿಲ್ಲಿ ಚಿಕನ್. ಸೊ ಮೊದಲು ಮುದ್ದೆ ತಿನ್ಬಿಡೋಣ. ಸೊ ಕೈನ ಹಿಂಗೆ ಒದ್ದೆ ಮಾಡಿಕೊಂಡು, ಆಹಾ ಏನು ಸಾಫ್ಟ್ ಆಗಿದೆ ಗೊತ್ತಾ. ಇವರು ಅಕ್ಕಿ ಎಲ್ಲ ಬಳಸಿಲ್ಲ, ಅನ್ನ ಎಲ್ಲ ಬಳಸಿಲ್ಲ, ಇದಕ್ಕೆ ಬರೀ ರಾಗಿ ಹಿಟ್ಟಲ್ಲೇ ಮಾಡಿರೋವಂಥದ್ದು ಮುದ್ದೆ. ಮಟನ್ ಸಾರಲ್ಲಿ ಚಾಪ್ಸಲ್ಲಿ ಟೇಸ್ಟ್ ಮಾಡೋಣ. ಸೂಪರ್. ನಮ್ಮ ಮಂಡ್ಯ ನಾಟಿ ಸ್ಟೈಲ್ ಗ್ರೇವಿಲಿ ಒಂದ್ಸಲ ಟೇಸ್ಟ್ ಮಾಡೋಣ. ಬೆಣ್ಣೆ ತರಂಗೆ ಒಯ್ತಾ ಇದೆ ಮುದ್ದೆ. ಇನ್ನು ಮಟನ್ ಮೀಟ್ ಕ್ವಾಲಿಟಿ ಅಂತ ನೋಡಿ ಹೆಂಗೆ ಬೆಂದಿದೆ ಅಂದರೆ, ನೀವು ಜಾಸ್ತಿ ಫೋರ್ಸೇ ಮಾಡೋಂಗಿಲ್ಲ, ಹಂಗೆ ಕಟ್ ಆಗ್ತಾ ಇದೆ. ಮೀಟ್ ಕ್ವಾಲಿಟಿ ಅಂತೂ ಸೂಪರ್ ಮಟನ್ದು. ಹತ್ತಿ ಥರ ಇದೆ. ನೆಕ್ಸ್ಟ್ ಚಿಕನ್ ಬಿರಿಯಾನಿ ಟೇಸ್ಟ್ ಮಾಡೋಣ. ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ. ಮೀಟ್ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿ ಬೇಯಿಸಿದ್ದಾರೆ. ಫ್ರೆಶ್ ಆಗಿದೆ ಮೀಟ್ ಕ್ವಾಲಿಟಿ ಅಂತೂ, ಚೆನ್ನಾಗಿದೆ ಒಂಥರ. ಇನ್ನು ಈ ಕಡೆ ಚಿಕನ್ ಸುಕ್ಕ ಇದೆ, ಚಿಕನ್ ಸುಕ್ಕ ಟೇಸ್ಟ್ ಮಾಡೋಣ. ಸೂಪರ್. ಏನೇ ಹಾಕೊಂಬನ್ನಿ ಎಲ್ಲ ಅನ್ಲಿಮಿಟೆಡ್. 4 ಸಲ 5 ಸಲ 6 ಸಲ ಎಷ್ಟು ಸಲ ಬೇಕಾದ್ರೂ ಹಾಕೊಂಬನ್ನಿ, ಎಲ್ಲ ಅನ್ಲಿಮಿಟೆಡು. ನಾನು ಹೇಳೋದೇನೆಂದರೆ, ಈ ರೈಸು ರೋಟಿ ಅದು ಇದೆಲ್ಲ ಕಮ್ಮಿ ತಿನ್ನಿ. ಸೊ ನಾನ್ ವೆಜ್ ಸ್ಟಾರ್ಟರ್ಸ್ ಏನಿದೆ ಅದನ್ನು ಜಾಸ್ತಿ ತಿನ್ನಿ. ಫುಲ್ ಪೈಸಾ ವಸೂಲು ಮಾಡಬೇಕು, ನಾವು ಕೊಟ್ಟಿರೋ ದುಡ್ಡಿಗೆ ಅದು ಫುಲ್ ಮ್ಯಾಚ್ ಆಗಬೇಕು, ಆ ಥರ ತಿನ್ನಿ. ಸೊ ಈ ರೈಸ್ ಎಲ್ಲ ಮನೇಲೂ ಮಾಡ್ತಾ ಇರ್ತಾರೆ, ರೈಸು ರೋಟಿ ಚಪಾತಿ ಅವೆಲ್ಲ. ಸೊ ಸ್ಟಾರ್ಟರ್ಸ್ ಮೇಲೆ ಮೇನ್ ಫೋಕಸ್ ಮಾಡಿ ಚೆನ್ನಾಗಿ ತಿನ್ನಿ. ಹೊಟ್ಟೆ ತುಂಬ ಅಲ್ಲ, ಗಂಟ್ಲುವರೆಗೂ ತಿನ್ನಬೇಕು. ಕೊಟ್ಟಿರೋ ದುಡ್ಡಿಗೆ ಫುಲ್ ಪೈಸಾ ವಸೂಲು ಮಾಡಬೇಕಲ್ಲ, ಅದಕ್ಕೆ. ಚಿಕನ್ ಮೋಮೋಸ್ ಇದೆ, ಚಿಕನ್ ಮತ್ತು ವೆಜ್ ಎರಡೂ ಇದೆ. ನಾನು ಚಿಕನ್ ಮೋಮೋಸ್ ತೊಗೊಂಬಂದಿದ್ದೀನಿ, ಟೇಸ್ಟ್ ಮಾಡೋಣ. ನಾನು ಮೋಮೋಸ್ ಲವರ್ ಅಲ್ಲ, ಬಟ್ ಓಕೆ ಚೆನ್ನಾಗಿದೆ. ಜೊತೆಗೆ ವೆಜ್ ನೂಡಲ್ಸು ಹಾಕ್ಕೊಂಬಂದಿದೆ, ಸೊ ಟೇಸ್ಟ್ ಮಾಡೋಣ. ಒಂದು ಲೈಟ್ ಆದ ಮಸಾಲ, ಜಾಸ್ತಿ ಮಸಾಲೆ ಎಲ್ಲ ಓಕೆ, ಮಕ್ಕಳಿಗೆ ಇಷ್ಟ ಆಗುತ್ತೆ. ಹಲೋ ಮ್ಯಾಮ್, ಎಲ್ಲ ಫುಲ್ ಗ್ಯಾಂಗ್ ಸಮೇತ ಬಂದ್ಬಿಟ್ಟಿದ್ದೀರಾ ವಿತ್ ರೆಡ್ ಅಲ್ಲಿ. ಏನು ಇಂಡಿಕೇಟ್ ಮಾಡ್ತಾ ಇದ್ದೀರಾ? ಟೆರರ್ ಅಂತನಾ ಇಲ್ಲ ಡೇಂಜರ್ ಅಂತನಾ? ನಮಸ್ಕಾರ, ನಾವು ಕಿಟ್ಟಿ ಗ್ರೂಪ್ ಇಂದ ಬಂದಿರೋದು. ಓಕೆ. ಸೊ ಎವ್ರಿ ಮಂತ್ ಒಂದೊಂದು ಕಲರ್ ಕಾಂಬಿನೇಷನ್ ಡ್ರೆಸ್ ಕೋಡ್ಸ್ ಇರುತ್ತೆ. ಓಕೆ. ಸೊ ಈ ಮಂತ್ ನಾವು ಹೌಸ್ ಆಫ್ ಬಾರ್ಬಿಕ್ಯೂಗೆ ಬಂದಿದ್ದೀವಿ. ಓಕೆ, ಚೆನ್ನಾಗಿದೆ. ವೆರಿ ನೈಸ್, ಚೆನ್ನಾಗಿದೆ, ಓಕೆ, ಎಲ್ಲರಿಗೂ ಇಷ್ಟ ಆಯ್ತು. ವೆರೈಟಿ ಆಫ್ ಡಿಶಸ್ ಇದೆ. ಓಕೆ, ಎಲ್ಲರೂ ಒಂದ್ಸತಿ ಬಂದು ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಓಕೆ. ನಮ್ದು ಗರ್ಲ್ಸ್ ಗ್ಯಾಂಗ್ ಅಂತ ಕಿಟ್ಟಿ ಪಾರ್ಟಿ ನಮ್ದು. ಓಕೆ. ನಾವೆಲ್ಲರೂ ಬ್ಯೂಟಿಷಿಯನ್ಸ್. ಓಕೆ. ನಮ್ದು ಒಂದು 24 ಮೆಂಬರ್ಸ್ ಇದೀವಿ ನಾವು. ಓಕೆ. ಪ್ರತಿ ಮಂತ್ ಸೆಕೆಂಡ್ ಟ್ಯೂಸ್ಡೇ ನಾವು ಕಿಟ್ಟಿ ಮಾಡ್ತೀವಿ. ಓಕೆ. ಯಾರಿಗೆ ಲಕ್ಕಿ ಡ್ರಾ ಬರುತ್ತೆ 2.5 lakhs ನಮ್ದು ಚೀಟಿ, ಯಾರಿಗೆ ಬರುತ್ತೆ ಅವರು ಟ್ರೀಟ್ ಕೊಡಿಸ್ಬೇಕು. ಡ್ರೆಸ್ ಕೋಡ್ ಯಾರು ಪಾರ್ಟಿ ಕೊಡಿಸ್ತಾರೆ ಅವರೇ ಹೇಳೋದು. ಜಾಸ್ತಿ ನಾವು ಬಾರ್ಬಿಕ್ಯೂಸ್ಗೆ ಹೋಗ್ತೀವಿ, ತುಂಬಾ ಚೆನ್ನಾಗಿದೆ ಫುಡ್. ಎಲ್ಲರೂ ಬಂದು ಒಂದ್ಸಲಿ ಟ್ರೈ ಮಾಡಿ. ಥ್ಯಾಂಕ್ ಯು. ಫುಡ್ ತುಂಬಾ ಚೆನ್ನಾಗಿದೆ, ನೋ ಡೌಟ್. ಬಟ್ ತುಂಬಾ ವೆರೈಟಿ ಮಾತ್ರ ತುಂಬಾ ಕಡಿಮೆ ಇದೆ, ಬೇರೆ ಕಡೆ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ ಇದೆ. ಸರ್ವಿಂಗ್ ಅಲ್ಲೂ ಸ್ವಲ್ಪ ಕಷ್ಟ ಇತ್ತು, ಓಕೆ ಇತ್ತು. ಬೆಟರ್ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳೋದು. ಬಿಕಾಸ್ ಬೇರೆ ಕಡೆ ಎಲ್ಲ ಕಂಪೇರ್ ಮಾಡಿ, ಇವಾಗ ನಿಮಗೆ ಗೊತ್ತಿದೆ ಅಲ್ಲ ಕಾಂಪಿಟೇಷನ್ ಹೇಗಿದೆ ಅಂತ. ನಾವು ಅದೇ ಮೈಂಡ್ ಸೆಟ್ ಅಲ್ಲಿ ಬಂದಿದ್ವಿ ಚೆನ್ನಾಗಿರುತ್ತೆ ಅಂತ. ಬಟ್ ನಿಜವಾಗ್ಲೂ ಸ್ವಲ್ಪ ಡಿಸಪಾಯಿಂಟ್ ಅಬೌಟ್ ದ ಫುಡ್. ಇನ್ನೊಂದು 5 minutes ಅಂತ ಹೇಳಿದ್ರು ಏನದು ವೆರೈಟಿ ಸಿಗ್ಲಿಲ್ಲ ನಮ್ಗೆ. ವೆರೈಟಿ ಸಿಗ್ಲಿಲ್ಲ. ಈವನ್ ಐ ಥಿಂಕ್ ಬೆಟರ್ ಸ್ವಲ್ಪ ಅವ್ರು ಇಂಪ್ರೂವ್ ಮಾಡ್ಕೊಳ್ಳೋದು, ಬಿಕಾಸ್ ಒಳ್ಳೆ ಪ್ಲೇಸ್ ಅಲ್ಲಿ ಇದ್ದಾರೆ. ದ ಫೀಡ್ಬ್ಯಾಕ್ ಇಸ್ ಮಚ್ ಮೇಡಮ್. ಸೊ ಅವರು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಫೀಡ್ಬ್ಯಾಕ್ ಎಕ್ಸಾಕ್ಟ್ಲಿ ಅದನ್ನೇ ಹೇಳ್ತಾರೆ. ವೆರೈಟೀಸ್ ತುಂಬಾ ಕಡಿಮೆ. ಹೌದು. ಒಂದಷ್ಟು ಕಟ್ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಎಲ್ಲ ಇತ್ತು. ನಾನು ಎಲ್ಲ ಜಾಸ್ತಿ ಹಾಕೊಂಡಿಲ್ಲ, ಒಂದೆರಡು ಫ್ರೂಟ್ಸ್ ಮತ್ತೆ ಒಂದೇ ಸೌತೆಕಾಯಿ ಹಾಕೊಂಡ್ ಬಂದಿದ್ದೀನಿ. ಒಂದಷ್ಟು ಡೆಸರ್ಟ್ಸ್ ನ ಹಾಕೊಂಡ್ ಬಂದಿದ್ದೀನಿ.
ಈ ಕಡೆ ಗುಲಾಬ್ ಜಾಮೂನ್ ಇದೆ, ಇಲ್ಲೊಂದಷ್ಟು ಕೇಕ್ಸ್ ಇದೆ, ಇದೊಂದು ಸ್ವೀಟ್ ಇದೆ. ಇದು ಕಾಶಿ ಹಲ್ವಾ. 4 ಫ್ಲೇವರ್ ಐಸ್ ಕ್ರೀಮ್ ಇತ್ತು, 4 ಫ್ಲೇವರ್ ಐಸ್ ಕ್ರೀಮ್ನು ಹಾಕೊಬಂದಿದ್ದೀನಿ. ಸೊ ಈಗ ಟೇಸ್ಟ್ ಮಾಡೋಣ. ಸೊ ಇನ್ನೊಂದು ಫ್ಲೇವರ್ ಜ್ಯೂಸ್ ಹೇಳಿದ್ನಲ್ಲ, ವೆಲ್ಕಮ್ ಡ್ರಿಂಕು, ಅದು ಇತ್ತು, ಅದನ್ನು ಹಾಕೊಬಂದೆ. ಲೈಮ್ ಜ್ಯೂಸ್ ಇದೆ. ಸೊ ಒಂದಷ್ಟು ಡೆಸರ್ಟ್ ಇದೆ, ಸ್ಟಾರ್ಟ್ ಮಾಡೋಣ ಗುಲಾಬ್ ಜಾಮೂನಿಂದ. ಚಿಕ್ಕದಾಗಿ ಪುಟಾಣಿ ಆಗಿರುವಂಥ ಗುಲಾಬ್ ಜಾಮೂನು. ಸಾಫ್ಟ್ ಆಗಿ ಸ್ವೀಟ್ ಆಗಿ ಸಖತ್ತಿದೆ. ನೆಕ್ಸ್ಟ್ ಕಾಶಿ ಹಲ್ವಾ. ಇಲ್ಲಿ ಸ್ಟ್ರಾಬೆರಿ ಪೇಸ್ಟ್ರೀಸ್ ಇದೆ, ಇಲ್ಲಿ ಮ್ಯಾಂಗೋ ಇದೆ, ಮ್ಯಾಂಗೋ ಆರ್ ಪೈನಾಪಲ್, ಇದು ವೆನಿಲಾ, ಚಾಕ್ಲೇಟ್. ಸೊ ಬ್ರೌನಿ ಕೂಡ ಇದೆ, ಬ್ರೌನಿಯಿಂದ ಸ್ಟಾರ್ಟ್ ಮಾಡೋಣ. ಫುಲ್ ಚಾಕ್ಲೇಟಿ ಒಂಥರ ಸ್ಟಿಕ್ಕಿ ಥರ ಆಗ್ತಾ ಇದೆ ಬಾಯೊಳಗಡೆ. ಇಲ್ಲಿ ಮ್ಯಾಂಗೋ ಕ್ರಶ್ ಇದೆ, ಅದನ್ನ ಟೇಸ್ಟ್ ಮಾಡೋಣ. ಮ್ಯಾಂಗೋ ಕ್ರೀಮ್ ಹಾಕ್ಬಿಟ್ಟು ಜೊತೆಗೆ ಚಾಕ್ಲೇಟ್ ನಟ್ಸ್ ಥರ ಅದನ್ನು ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಮ್ಯಾಂಗೋ ಲವರ್ಗಂತೂ ಇಷ್ಟ ಆಗುತ್ತೆ. ಐಸ್ ಕ್ರೀಮ್ ಕರಗೋಗುತ್ತೆ, ಕರ್ಗಷ್ಟಲ್ಲಿ ಐಸ್ ಕ್ರೀಮ್ ತಿನ್ಕೊಂಬಿಡೋಣ. ಚಾಕ್ಲೇಟು, ವೆನಿಲಾ, ಸ್ಟ್ರಾಬೆರಿ, ಬಟರ್ಸ್ಕಾಚ್ 4 ಫ್ಲೇವರ್ ಇರುತ್ತೆ. 4 ಫ್ಲೇವರ್ ಯಾವ್ದು ಇಷ್ಟ ಅದನ್ನು ತೊಗೊಂಡು ತಿನ್ನಿ. ಇಲ್ಲ ಎಲ್ಲ ಇಷ್ಟ ಅಂದರೆ ಎಲ್ಲನೂ ನಂತರ ಈ ಥರ ಹಾಕೊಬಂದು ತಿಂತಾರೆ. ಸೊ ಕೊನೆಯದಾಗಿ ಜಾಮೂನ್ನ ಒಂದು ಐಸ್ ಕ್ರೀಮ್ ಜೊತೆ ತಿನ್ನೋಣ ಹಂಗೆ. ಒಳ್ಳೆ ಕಾಂಬಿನೇಷನ್. ಇಷ್ಟೇ ಅಲ್ಲ, ಅಲ್ಲಿ ನಾನು ಆಗ್ಲೇ ತೋರಿಸ್ದಂಗೆ ಲೈವ್ ಕೌಂಟ್ರಲ್ಲಿ ನಿಮಗೆ ಚಾಟ್ಸ್ ಇದೆ, ಪಿಜ್ಜಾ ಇದೆ, ಪಾಸ್ತಾ ಇದೆ, ಪಾವ್ ಭಾಜಿ ಇದೆ. ಸೊ ಏನು ಕೇಳಿದ್ರೆ ನಿಮಗೆ ಲೈವ್ ಕೌಂಟ್ರಲ್ಲಿ ಕುಕ್ ಮಾಡಿ ನಿಮ್ಮ ಟೇಬಲ್ಗೆ ಸರ್ವ್ ಮಾಡ್ತಾರೆ. ಸೊ ಅಷ್ಟೇ ಅಲ್ಲ, ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಆಫರ್ ಬಂದು ಮಂಡೇ ಟು ಥರ್ಸ್ಡೇ ಬೈ 2 get 1 ಇರುತ್ತೆ. ಫ್ರೈಡೇ ಟು ಸಂಡೇ ಬಂದು ನಿಮಗೆ ಬೈ 4 get 1 ಆಫರ್ ಇರುತ್ತೆ. ನೀವು 3 ಜನ ಬಂದರೆ ಇಬ್ರಿಗೆ ಮಾತ್ರ ಪೇ ಮಾಡಬೇಕು, 3 ಅವರಿಗೆ ಫ್ರೀ. ಆಮೇಲೆ ವೀಕೆಂಡ್ಸಲ್ಲೂ ಅಷ್ಟೇ 5 ಜನ ಬಂದು 4 ಜನಕ್ಕೆ ಪೇ ಮಾಡಬೇಕು, ಒಬ್ಬರಿಗೆ ಫ್ರೀ. ಸೊ ಆ ಥರ. ಇನ್ನು ಪ್ರೈಸ್ ಡೀಟೇಲ್ಸ್ ಎಲ್ಲ ಫುಲ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ವೆಜ್ಗೆ ಎಷ್ಟು, ನಾನ್ ವೆಜ್ಗೆ ಎಷ್ಟು, ಬಫೆಟ್ ವಿತ್ ಬಾರ್ಬಿಕ್ಯೂ ಎಷ್ಟು, ವಿತೌಟ್ ಬಾರ್ಬಿಕ್ಯೂ ಎಷ್ಟು, ಎಲ್ಲ ಡೀಟೇಲ್ಸು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದು ಮರೀದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.